ಅದು ಬೆಂಗಳೂರಿನಲ್ಲೇ ಅತಿ ದೊಡ್ಡ ವಾರ್ಡ್ಗಳಿರೋ ಕ್ಷೇತ್ರ. ಅಲ್ಲಿನ ಕಸ ವಿಂಗಡಣೆ ಮಾಡೋ ಘಟಕದಲ್ಲಿ ಏಕಾಏಕಿ ಹೊತ್ಕೊಂಡ ಬೆಂಕಿ ಇಡೀ ಘಟಕವನ್ನೇ ಧಗಧಗಿಸಿದೆ. ಕಸ ಮತ್ತು ಬೆಂಕಿ ಕಾಟಕ್ಕೆ ಸ್ಥಳೀಯರು ಹೈರಾಣಾಗಿ ಹೋಗಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ಪ್ಲಾಂಟ್ ನಡೆಸ್ತಿರುವಂಥ ಅಧಿಕಾರಿ ಇವಾಗ ಬಂದಿದ್ದಾರೆ. ಇವರ ಬೇಜವಾಬ್ದಾರಿ ಇದಕ್ಕೆ ಕಾರಣ ಆಗಿದೆ. ಆಕಾಶದೆತ್ತರಕ್ಕೆ ಬೆಂಕಿ ಜ್ವಾಲೆ ಧಗಧಗಿಸ್ತಾ ಇದೆ. ಮಿನಿ ಲಾರಿ ಸುಟ್ಟು ಕರಕಲಾಗಿದೆ. ಅಕ್ಕಪಕ್ಕದ ವಸ್ತುಗಳೆಲ್ಲ ಭಸ್ಮವಾಗಿವೆ. ಮೂಗು ಮುಚ್ಚಿಕೊಂಡು ಜನ ಏದುಸಿರು ಬಿಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣವೇ ಬೆಂಕಿ ಜ್ವಾಲೆ. ಬೇಗೂರು ಜಿಬಿಎ ಕಸ ಸಂಸ್ಕರಣಾ ಘಟಕ ಧಗಧಗ. ಸಿಲಿಂಡರ್ ಸ್ಫೋಟದಿಂದ ಬೆಂಕಿ, ಶಾಸಕರ ತರಾಟೆ. ಹೀಗೆ ಬೆಂಕಿ ಧಗಧಗಿಸ್ತಾ ಇರೋದು ಬೇಗೂರಿನ ಜಿಬಿಎ ಕಸ ಸಂಸ್ಕರಣಾ ಘಟಕದಲ್ಲಿ. ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟಗೊಂಡು ಕಸ ಸಂಸ್ಕರಣಾ ಘಟಕವೇ ಹೊತ್ತಿ ಉರಿದಿದೆ. ಅಲ್ಲೇ ನಿಲ್ಲಿಸಿದ್ದ ಕಸದ ಲಾರಿಗಳು, ಅಕ್ಕಪಕ್ಕದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ. ಹುಳಿಮಾವು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪ ಭೇಟಿ ನೀಡಿ ಜಿಬಿಎ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಎಷ್ಟು ಬೇಕು ಅಷ್ಟು ಕೊಡಿ, ಅನಾಹುತ ಆಗೋದಿಲ್ಲ. ಕಸ ವಿಲೇವಾರಿ ಮಾಡೋರಿಗೆ ಇಲ್ಲಿ ಸ್ಥಳೀಯವಾಗಿ ಪ್ಲಾಂಟ್ ನಡೆಸ್ತಿರುವಂಥ ಅಧಿಕಾರಿ ಇವಾಗ ಬಂದಿದ್ದಾರೆ. ಇವರ ಬೇಜವಾಬ್ದಾರಿ ಇದಕ್ಕೆ ಕಾರಣ ಆಗಿದೆ. ವಾರ್ಡ್ನಲ್ಲಿ ಹೆಚ್ಚು ಕಸ ಉತ್ಪಾದನೆಯಾಗ್ತಾ ಇದೆ. ನಿರ್ವಹಣೆ ಮಾಡಬೇಕಾಗಿರೋದು BSWML. ಆದ್ರೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಾಧ್ಯತೆ ಇದೆ. ಪರಿಶೀಲಿಸ್ತೀನಿ ಅಂತ ಅಧಿಕಾರಿ ತೇಪೆ ಹಚ್ಚಿದ್ದಾರೆ. DWCC ಆಪರೇಟ್ ಮಾಡ್ತಿರೋರೆ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗಿರೋದು. ಅವರು ಅದನ್ನ ಹಿಂದಕ್ಕೆ ಹಾಕೊಂಡಿದ್ದಾರೆ. ಯಾರೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿರ್ತಾರೆ. ಕಸ ಸಂಸ್ಕರಣಾ ಘಟಕದಿಂದ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಜನವಸತಿ ಪ್ರದೇಶದಿಂದ ಬೇರೆಡೆ ಸ್ಥಳಾಂತರಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಸ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಬಂದ ತಕ್ಷಣ ಅದನ್ನ ಕ್ಲಿಯರ್ ಮಾಡ್ತಾ ಇಲ್ಲ. ಈ ಕ್ಲಿಯರ್ ಮಾಡಿದ್ರೆ ಇಷ್ಟು ತೊಂದರೆನೂ ಆಗ್ತಾ ಇರಲಿಲ್ಲ. ಮೇನ್ ರೋಡ್ನಲ್ಲೇ, ಇದು ಮೇನ್ ರೋಡು. ಬೇಗೂರು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲರೂ ಈ ರೋಡ್ಗಳಲ್ಲೇ ಓಡಾಡೋದು ಪ್ರತಿಯೊಬ್ಬರೂ. ಈ ಸಣ್ಣ ಮಕ್ಕಳಿಂದ ಹಿಡಿದು ಸ್ಕೂಲ್ಗಳಿಗೂ ಹತ್ರ ಇದೆ ಇದು. ಇಲ್ಲಿ ಈ ಒಂದು ತ್ಯಾಜ್ಯದಿಂದಾಗಿ ನಮಗೆ 108 ಕಾಯಿಲೆ ಬರುತ್ತೆ. ಕಸ ವಿಲೇವಾರಿನೇ ರಾಜಧಾನಿ ಜನರಿಗೆ ಆತಂಕ ತಂದಿಟ್ಟಿದೆ. ಇದರ ಮಧ್ಯೆ ಕಸ ಸಂಸ್ಕರಣದಿಂದ ಸುತ್ತಮುತ್ತಲಿನವರ ಆರೋಗ್ಯಕ್ಕೂ ಕುತ್ತು ತರ್ತಾ ಇದೆ. ರಾಮು, TV9 ಆನೇಕಲ್.